ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕೋತಿ ಅಡ್ಡ ಬಂದು ಭೀಕರ ಅಪಘಾತ, ಬೈಕ್ ಸವಾರನ್ಗೆ ಗಂಭೀರ ಗಾಯ, ರಾಜವಂಶಸ್ಥೆ ಲಲಿತಾ ರಾಣಿ ಶ್ರೀರಂಗದೇವರಾಯಲು ಮಾನವೀಯತೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಂಗಾಪುರ ರಸ್ತೆಯಲ್ಲಿ ಕೋತಿ ಅಡ್ಡ ಬಂದ ಪರಿಣಾಮ ಬೈಕ್ ಅಪಘಾತ ಸಂಭವಿಸಿ ಬೈಕ್ ಸವಾರ ರೋಷನ್ ಹೊಸಪೇಟೆ ಅವರಿಗೆ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಅಪಘಾತದ ಬಳಿಕ ಕೋತಿ ಸ್ಥಳದಿಂದ ಪರಾರಿಯಾಗಿದೆ. ಅಪಘಾತ ಸಂಭವಿಸಿದ ತಕ್ಷಣ ಸ್ಥಳದಲ್ಲಿದ್ದ ಸೈಯದ್ ನೂರುದ್ದೀನ್ ಖಾದ್ರಿ ಬಸವನದುರ್ಗ ದಳಪತಿ ಅವರು ಕೂಡಲೇ ಗಂಗಾವತಿ ಹಾಗೂ 108 ಆಂಬ್ಯುಲೆನ್ಸ್ ಸೇವೆಗೆ ಕರೆ ಮಾಡಿ ಮಾಹಿತಿ ನೀಡಿದರು. ಆದರೆ ಸುಮಾರು 30 ನಿಮಿಷಗಳ ಕಾಲ ಯಾವುದೇ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಆಗಮಿಸದ ಕಾರಣ ಗಾಯಾಳುವಿನ ಸ್ಥಿತಿ ಗಂಭೀರವಾಗುತ್ತಿದ್ದಂತೆಯೇ ಅದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ರಾಜವಂಶಸ್ಥೆ ಶ್ರೀಮತಿ ಲಲಿತಾ ರಾಣಿ ಶ್ರೀರಂಗದೇವರಾಯಲು ಅವರು ಮಾನವೀಯತೆ ಪ್ರದರ್ಶಿಸಿ ಯಾವುದೇ ವಿಳಂಬ ಮಾಡದೆ ತಮ್ಮ ಸ್ವಂತ ಕಾರಿನಲ್ಲಿಯೇ ಗಾಯಾಳುವನ್ನು ಗಂಗಾವತಿ ಉಪವಿಭಾಗ ಆಸ್ಪತ್ರೆಗೆ ದಾಖಲಿಸಿದರು. ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ವೈದ್ಯರ ಸಲಹೆಯಂತೆ ಹೆಚ್ಚಿನ ಚಿಕಿತ್ಸೆಗೆ ಗಾಯಾಳುವನ್ನು ಬಳ್ಳಾರಿಯ ಆಸ್ಪತ್ರೆಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸೈಯದ್ ನೂರುದ್ದೀನ್ ಖಾದ್ರಿ ಅವರು ಸಂಗಾಪುರ ರಸ್ತೆಯಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದ್ದು ಹಲವಾರು ಬಾರಿ ಅರಣ್ಯ ಇಲಾಖೆಗೆ ಕೋತಿಗಳನ್ನು ಹಿಡಿಯುವಂತೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಕೋತಿಗಳು ಮನೆಗಳ ಒಳಗೆ ನುಗ್ಗಿ ಮಹಿಳೆಯರು ಹಾಗೂ ಮಕ್ಕಳಿಗೆ ತೊಂದರೆ ಉಂಟು ಮಾಡುತ್ತಿವೆ. ಈ ಘಟನೆಯಾದರೂ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಕೂಡಲೇ ಕೋತಿಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಗಾಯಾಳುವಿನ ಚಿಕಿತ್ಸೆಗೆ ಅಗತ್ಯ ನೆರವು ನೀಡಿದ ಲಲಿತಾ ರಾಣಿ ಶ್ರೀರಂಗದೇವರಾಯಲು ಹಾಗೂ ಸೈಯದ್ ನೂರುದ್ದೀನ್ ಖಾದ್ರಿ ಅವರ ಮಾನವೀಯ ಕಾರ್ಯವನ್ನು ಸ್ಥಳೀಯರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಸಮಯೋಚಿತವಾಗಿ ನೆರವು ದೊರೆತಿದ್ದರಿಂದ ಗಾಯಾಳುವಿಗೆ ತಕ್ಷಣ ಚಿಕಿತ್ಸೆ ಸಿಗುವಂತಾಗಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಕನಸು ನ್ಯೂಸ್, ಸಂಗಾಪುರ ರಸ್ತೆ, ಗಂಗಾವತಿ. ಎಲ್ಲಿರೋದು? ಇಲ್ಲಿ ಸಂಗಾಪುರ ಹತ್ರ ದಾರಿಯಲ್ಲಿ ರೋಡಲ್ಲಿ ಕರ್ಕೊಂಬಂದಾರಿ ಕೋಚ್ ಆಟ ಬಂದಿತ್ತು ಅಷ್ಟೇ. ಏನಾಗಿಲ್ರಿ ಅದಕ್ಕೆ. ಯಾರು ಕರ್ಕೊಂಬಂದ್ರು? ಇವ್ರು ಒಬ್ಬರು ಕರ್ಕೊಂಬಂದಾರಿ, ಅವ್ರು ಪರಿಚಯದವ್ರು. ಯಾರು? ಅವ್ರು ಹೊರಗಡೆ ಅದಾರೆ, ಆಂಬುಲೆನ್ಸ್ ಕರ್ಕೊಂಬರ್ಕೊಂಡ್ರೆ. ಹೌದಾ? ಆಂಬುಲೆನ್ಸ್ ಇಲ್ಲಿ ಬಂದಿದ್ದಿಲ್ಲ? ಆಂಬುಲೆನ್ಸ್ ಬಂದಿಲ್ಲ ಸರ್. ಅದಕ್ಕೆ ಮುಂಚೆ ಯಾರು ಕರ್ಕೊಂಬಂದ್ರು? ನಮ್ಮ ಅವ್ರಿಗೆ. ಯಾರು? ನೀವು ಕರ್ಕೊಂಬಂದ್ರ? ಇನ್ನೊಬ್ಬರು ಕರ್ಕೊಂಬಂದಾರೆ. ಯಾವ ಕಾರ್ನಲ್ಲಿ ಬಂತು? ಅಲ್ಲಿ ಹೊರಗಡೆ ಇತ್ತು ಕಾರ್ ಸರ್. ಯಾರ್ದು ಅದು ಕಾರು? ಕಾರು ಯಾರು ಬೈ ಚಾನ್ಸ್ ಕರ್ಕೊಂಬಂದಾರ ವ್ಯಕ್ತವ್ರ. ಹಾಂ ಅಷ್ಟೇ ರೀ, ಮತ್ತೇನಾಗಿದೆ? ಅವರೇ ಕರ್ಕೊಂಬಂದ್ರು? ಹಾಂ ಅವರೇ ಕರ್ಕೊಂಬಂದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಮೊಹಮ್ಮದ್ ರಫಿ. ಏನು? ರೋಷನ್ ಹೊಸಪೇಟೆ. ಅವ್ರು ಎಲ್ಲಿಂದ ಬರಕತ್ತಿದ್ರು? ಅವ್ರು ಹೊಸಪೇಟೆಯಿಂದ ಬರಕತ್ತಿದ್ರು. ಎಲ್ಲಿ? ಗಂಗಾವತಿ ಎಲ್ಲಿ ಹೊಂಟಿದ್ರು? ಬಟ್ ಸರ್ ಅವರು ಶಂತಿಗೆ ಹೋಗಿ ಊರಿಗೆ ಹೊಂಟಿದ್ದ ಗೊತ್ತಿಲ್ಲ. ಬಟ್ ಹಾಸ್ಪಿಟ್ಲಿಂದ ಗಂಗಾವತಿ ಬರಾಕಂತಾರ ಗೊತ್ತಿಲ್ಲ ರೀ. ನಾವು ಗಂಗಾವತಿ ಒಳಗೆ ಇದ್ದೀವಿ. ಅವರಾಗಿ ಫೋನ್ ಮಾಡಿದ ಮೇಲೆ ನಮಗೂ ಅರ್ಥ ಗೊತ್ತಾಯ್ತು ರೀ. ನಿಮಗೆ ಸಂಬಂಧಿಕರ? ನಮ್ಮ ಸಂಬಂಧ ನಮ್ಮ ಹಳೆಯ ರೀ. ಅಳಿಯ? ಅವ್ರ ಹೆಸರು? ಯಾರು? ಅವ್ರ ಹೆಸರು? ರೋಷನ್. ತಂದೆ ಶಿವ ಲೇಟ್ ಇರೋದು ಹೊಸಪೇಟೆ. ಹಾಸ್ಪಿಟಲ್. ಗಂಭೀರ ಅನ್ಸರ? ಬೈಕ್ ಅಂತ ಏನಾಯ್ತು? ಇದು ಹಾಸ್ಪಿಟ್ಲಿಂದ ಬರಾಕತ್ತಿದ್ರು. ಬರತ್ನಾಗ ಕೋತಿ ಅಡ್ಡ ಬಂದು ಬಿದ್ದಾನೆ. ಎಲ್ಲಿ ಅದು? ಇಲ್ಲಿ ಬಂಡಿ ಬಸ್ ಸಪ್ಪ ಕ್ಯಾಂಪ್. ಬಂಡಿ ಬಸ್ ಸಪ್ಪ ಕ್ಯಾಂಪ್ ಊರ್ ತಟಾದಿಂದ ಕೋಟಿ ಅಡ್ಡ ಬಂದು? ಕೋತಿ ಅಡ್ಡ ಬಂದು ಬಿದ್ದಿದೆ. ಕೋತಿ ಪಾರಾಗಿ ಅಂತೂ ಭಾಳ ಆಗ್ಬಿಟ್ಟಿದ್ರು. ಕೋತಿ ಪಾರಾಗಿ? ಕೋತಿ ಪಾರಾಗ್ಬಿಟ್ಟಿತ್ತು. ಇದು ಅರಣ್ಯ ಇಲಾಖೆದವ್ರಿಗೆ ಹೇಳಿದ್ರು ಏನು ರೆಸ್ಪಾನ್ಸೇ ಮಾಡೋವಲ್ರು. ಮನೆಗಳಾಗ ಹಂಗ ಹೋಗ್ತಾವ, ಗಾಡಿಗಳು ಹಂಗ ಅಡ್ಡ ಹೋಗ್ತಾವ. ಬಸವಂತದ ಇದೇ ತರ ಒಂದು ಇನ್ಸಿಡೆಂಟ್ ಆಗಿತ್ತು. ಕೋತಿ ಅಡ್ಡ ಬಂದಿದ್ದು ಅದನ್ನೂ ಸ್ಪಾಟ್ ಆಯ್ತು. ಅದ್ರ ಸಲ ಅರಣ್ಯ ಇಲಾಖೆ ಯಾರು ಎಚ್ಚೆತ್ತುಕೊಳ್ಳೋರು. ಸ್ವಲ್ಪ ನಿಮ್ಮ ಮುಖಾಂತರ ಅರಣ್ಯ ಇಲಾಖೆ ಸ್ವಲ್ಪ ಎಚ್ಚೆತ್ತುಕೊಳ್ಳೋ ಅಂತ ಹೇಳ್ತಾರೆ. ಕರ್ಕೊಂಬಂದವ್ರು ಲಲಿತಾ ರಾಣಿ ಅಮ್ಮನವ್ರಿ. ಆಂಬುಲೆನ್ಸಿಗೆ ಫೋನ್ ಮಾಡಿದ್ವಿ, ಆಂಬುಲೆನ್ಸ್ ಇಲ್ಲ ಅಂತಂದ್ರು. ಆನೆಗೆ ವಿಧಿ ಫೋನ್ ಮಾಡಿದ್ವಿ, ರಜದಾಗ ಇದಾರೆ ಅಂತಂದ್ರು. ಅಂದಾಗ ಅಮ್ಮವ್ರು ಬಂದು ಆ ಟೈಮಿಗೆ ಕರೆಕ್ಟ್ ಅಮ್ಮವ್ರು ಬಂದು ಕೇಸಿ ಕರ್ಕೊಂಬಂದ್ರು ಲಲಿತಾ ರಾಣಿ ಅಮ್ಮನವ್ರು. ಇಲ್ಲಿ ಬಂದು ಅಡ್ಮಿಟ್ ಮಾಡಿ ಹೋದ್ರು ಅಮ್ಮವ್ರು. ಯಾವ್ದು ಆಂಬುಲೆನ್ಸ್? ಗಂಗಾವತಿಯವ್ರಿಗೆ ಫೋನ್ ಮಾಡಿದ್ವಿ, ಗಂಗಾವತಿಯವ್ರನ್ನೂ ಬರಲಿಲ್ಲ. ಆಮೇಲೆ ಆನೆವಿಂದರಿಗೆ ಫೋನ್ ಮಾಡಿದ್ವಿ, ಆನೆವಿಂದ ರಜದಾಗಿದ್ರು ಡ್ರೈವರ್. 108 ಫೋನ್ ಮಾಡಿದ್ವಿ, ಬರಲಿಲ್ಲ ಅವರು. ಬರಲಿಲ್ಲ. ಎಷ್ಟೊತ್ತಿತ್ತು ಅದು ಆಕ್ಸಿಡೆಂಟ್ ಆಗಿ? ನಾವು ಸುಮಾರು ಒಂದು ಅರ್ಧ ತಾಸು ತನಕ ಅಲ್ಲೇ ವೇಟ್ ಮಾಡಿದ್ವಿ ನಾವು. ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ಕರೆಕ್ಟ್ ಅದೇ ಟೈಮಿಗೆ ಲಲಿತಾ ರಾಣಿ ಅಮ್ಮನವ್ರು ಬಂದರು. ಲಲಿತಾ ರಾಣಿ ಅಮ್ಮನವ್ರು ಬಂದಾಗ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಇಲ್ಲ ಅಮ್ಮರೇ ಬಂದಿಲ್ಲ ಅಂತ ಹೇಳಿದಾಗ ಅಮ್ಮರು ಆಯ್ತು ನಮ್ಮ ಗಾಡಿಯಲ್ಲಿ ಹಾಕಿಬಿಡಿ ನಾವು ಕರ್ಕೊಂಡು ಹೋಗೋಣ ಅಂತೇಳಿ ಅಮ್ಮವ್ರು ಇಲ್ಲಿಯ ಮಠ ಬಂದು ಕೇಸಿ ಎಲ್ಲ ಅಡ್ಮಿಟ್ ಮಾಡಿ ಕೇಸಿ ನಮಗೆ ಮುಂದೆ ಏನೈತೆ ನೋಡ್ಕೊಂಡು ಪ್ರೊಸೀಜರ್ ಮಾಡಿರಿ ಅಂತ ಹೇಳಿಸಿ ಅಮ್ಮವ್ರು ಹೋದ್ರು. ಇಲ್ಲಿ ಬಂದಿದ್ದು ಈಗ ಭಾಳ ಸೀರಿಯಸ್ ಇದೆ, ಇಲ್ಲ ಬಳ್ಳಾರಿ ಕರ್ಕೊಂಡು ಹೋಗ್ರಿ, ಇಲ್ಲ ಹುಬ್ಳಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ಆಯ್ತು ಅಂತ ಇದು ಮಾಡಿದ್ವಿ. ಅವ್ರ ಹೆಸರು ರೋಷನ್ ಅಂತ. ನಿಮಗೇನಾಗಬೇಕು? ನಮಗೆ ನಾವು ಸಾರ್ವಜನಿಕರು ನಾವು ಬರ್ತಾ ಇದ್ದೀವಿ. ಅದೇ ಏರಿಯಾದವ್ರು ನಾವು ಬಂಡಿ ಬಸಾಪುರ. ನಾವು ಬಸವನದುರ್ಗ. ಹೌದು. ಆಕ್ಸಿಡೆಂಟ್ ಆಗಿದ್ದು ಬಂಡಿ ಬಸಪ್ಪ ಕ್ಯಾಂಪ್ ತಟಾದಿಂದ.
ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.